ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾರೆ ಫ್ರೆಂಡ್ಸ್. ನೋಡಿ, ನಾನಿವತ್ತು ಇದು ಜಾಯಿಂಟ್ ಪೇನು ಎಷ್ಟೊಂದು ಜನಕ್ಕೆ ಹುಷಾರಾಗಿದೆ ಫ್ರೆಂಡ್ಸ್. ಈ ಜಾಗದಲ್ಲಿ ಇದು ಸಿಗ್ನಲ್ ಹತ್ರ ಇರೋದು. ಎಲ್ಲಿ ಗೊತ್ತಾ? ಸರ್ಜಾಪುರ ಅಲ್ಲಿರೋದು. ಇದು ಬೊಮ್ಮನಹಳ್ಳಿ ಹತ್ರ HSR ಲೇಔಟು ಫ್ರೆಂಡ್ಸ್. ನಾನು 1.5 hour ಆಗೋಯ್ತು ಆಟೋದಲ್ಲಿ ಬಂದೆ. ಅದಕ್ಕೆ ನಿಮಗೆ ರೋಡ್ ತೋರಿಸ್ತಾ ಇದ್ದೀನಿ. ಯಾರಾದರೂ ಬರೋಂಗಿಲ್ಲ ಫ್ರೆಂಡ್ಸ್. ನೋಡಿ, ಆ ಹಾಸ್ಪಿಟ್ಲು ಫುಲ್ ತೋರಿಸ್ತೀನಿ ನೋಡಿ. ಇದನ್ನು ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡೆ ಬಂದಿರೋದು. ಇನ್ನೂ ನಾನು ಒಳಗಡೆ ಹೋಗಿಲ್ಲ ಫ್ರೆಂಡ್ಸ್. ಆದರೆ ಈಗ ನಾನು ಫಸ್ಟೇ ವೀಡಿಯೋ ಮಾಡ್ಕೊತಾಯಿದ್ದೀನಿ. ಯಾಕೆ ಗೊತ್ತಾ? ಯಾರಿಗಾದ್ರೂ ಬರೋರಿಗಿದ್ರೆ ಹೆಲ್ಪ್ ಆಗಲಿ ಅಂತ ಫ್ರೆಂಡ್ಸ್. ನಾನು ಆಟೋದಲ್ಲೇ ಬಂದೆ. ಯಾಕೆ ಗೊತ್ತಾ? ಫುಲ್ ಬಿಸಿಲು, ನಾನು ಗಾಡಿ ಓಡಿಸೋಕ್ಕಾಗಲ್ಲ. ಹಂಗಾಗಿ ನಾನು ಆಟೋದಲ್ಲೇ ಬಂದಿದ್ದೀನಿ. ಆ ಹಾಸ್ಪಿಟ್ಲ್ ಪೂರ್ತಿ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಜಾಯಿಂಟ್ ಪೇಯ್ನು ಎಲ್ರಿಗೂ ಹುಷಾರಾಗಿದೆ. ಹಂಗಾಗಿ ಫ್ರೆಂಡ್ಸ್ ನಾನು ಬಂದಿದ್ದೀನಿ. ಫುಲ್ಲು ಜಾಮು, ಬಿಸಿಲು. ನಾನು 1 ಗಂಟೆಗೆ ಮನೆ ಬಿಟ್ಟೆ. ಇವತ್ತು ರಜೆ ತಗೊಂಡಿದ್ದೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಇದೇ ಹಾಸ್ಪಿಟ್ಲು. ನಾನು ಫುಲ್ ಡೀಟೇಲ್ನ ನಿಮಗೆ ಆಮೇಲೆ ವೀಡಿಯೋ ಮಾಡಾಕ್ತೀನಿ. ಈಗ ಹಾಸ್ಪಿಟ್ಲು ಮಾತ್ರ ತೋರ್ಸೋಕ್ಕೆ ವೀಡಿಯೋ ಮಾಡಿದ್ದೀನಿ. ಬಂದು 6 hour ಆಯಿತು ಇಲ್ಲಿ. ಅದಕ್ಕೆ ನೇರ್ಲೆ ಹಣ್ಣು ತಗೊಳಕ್ಕೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನಾನು 6 hour ಆಯಿತು ಇಲ್ಲೇ ಇದ್ದೀನಿ. ಅದಕ್ಕೆ ಹೊಟ್ಟೆ ಹಸಿತಾಯಿತು ಅಂತ ಹೋಗಿ ನೇರ್ಲೆ ಹಣ್ಣು ತಗೊಂಡು ಬಂದಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ಇಲ್ಲಂತೂ ಎಷ್ಟೊಂದು ಜನ ಅಂದರೆ ಫ್ರೆಂಡ್ಸ್, ಅಲ್ಲಿ ನಾನು ಒಳಗಡೆ ವೀಡಿಯೋ ಮಾಡೋಕ್ಕೆ ಹಂಗೆ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಎಷ್ಟೊಂದು ಜನ ಅಂದರೆ ನೋಡಿ. ಇದೇ ಹಾಸ್ಪಿಟ್ಲ್ ಸಿಗ್ನಲಲ್ಲಿ ಫ್ರೆಂಡ್ಸ್. ನಾನು ಮನೆಗೆ ಹೋಗೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಂದು 142 ನಂಬರು ಫ್ರೆಂಡ್ಸ್. ಎಲ್ಲರೂ ಎಷ್ಟೊಂದು ಜನ ಅಂದರೆ ಅದನ್ನು ಎಣಿಸೋಕ್ಕಾಗಲ್ಲ. 3 ಫ್ಲೋರಲ್ಲಿದ್ದಾರೆ. ಇಲ್ಲಿ ಯಾವುದು ಇಂಜೆಕ್ಷನ್ನು ಟ್ಯಾಬ್ಲೆಟ್ ಅಷ್ಟೇ ಫ್ರೆಂಡ್ಸ್. ಯಾವುದು ನಿಮ್ಮ ಮಂಡಿ ನೋವಿರಲಿ, ಕಾಲು ನೋವಿರಲಿ, ಕೈ ನೋವಿರಲಿ ಫ್ರೆಂಡ್ಸ್. ನನಗೆ ಬೆಳ್ಳು ಮಡ್ಚೋಕ್ಕಾಯ್ತಾ ಇರಲಿಲ್ಲ. ಅದಕ್ಕೆ ಬಂದೆ. ಬನ್ನಿ ಇವಾಗ ಒಳಗಡೆ ಹೋಗ್ತೀನಿ. ಮಳೆ ಬರ್ತಾಯಿದೆ ನೋಡಿ. ನಿಮ್ಗೆ ಹಾಸ್ಪಿಟ್ಲು ಫುಲ್ ತೋರಿಸಿದ್ದೀನಿ. HSR ಲೇಔಟಲ್ಲೇ ಇದು ಇರೋದು ಫ್ರೆಂಡ್ಸ್. ನಾನು ಬಂದಿದ್ದು 3 ಗಂಟೆಗೆ ಬಂದೆ. ನಂದು ಟೋಕನ್ ಬಂದು 142 ಬಂತು. ಈಗ ಫ್ರೆಂಡ್ಸ್ ಮಧ್ಯಾಹ್ನ ನಾನು ಇಲ್ಲೇ ರೈಸ್ ಸಾಂಬಾರು ಊಟ ಮಾಡಿದೆ. ಆದರೆ ಇನ್ನು ನನಗೆ 6 ಗಂಟೆ 7 ಗಂಟೆ ಆಗುತ್ತೆ. ಯಾಕೆಂದರೆ ಫ್ರೆಂಡ್ಸ್ ಇವಾಗ ಬಂದಿದ್ದೀನಲ್ಲ, ಹೆಂಗೂ ಟೋಕನ್ ನಂಬರ್ ಬರೋ ಅಷ್ಟರಲ್ಲಿ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ನಾನು ಇಲ್ಲೇ ಇದ್ದೀನಿ ಫ್ರೆಂಡ್ಸ್. ವೆಯ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಜನ ಅಂತ ನಿಮಗೆ ಕ್ಲಿಪ್ಪಿಂಗ್ ತೋರಿಸ್ತೀನಿ. ಒಳಗಡೆ ಹೋಗಿ ಬನ್ನಿ. 1/2 kg ನಾನು ನೇರ್ಲೆ ಹಣ್ಣು ತಗೊಂಡಿದ್ದೀನಿ. ಇಲ್ಲೇ ತಿಂತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಸ್ವಲ್ಪ ಮಳೆ ಬರ್ತಾಯಿದೆ. ಇವಾಗ ನಾನು ಒಳಗಡೆ ಹೋಗ್ತೀನಿ ನೋಡಿ. ಎಲ್ಲರೂ ತೋರಿಸ್ಕೊಂಡು ಆಚೆಗೆ ಬರ್ತಾ ಇದ್ದಾರೆ. ಈಗ ಒಳಗಡೆ ಹೋಗ್ತೀನಿ, ಬನ್ನಿ ತೋರಿಸಿ. ಇದೆಲ್ಲ ಫಾರ್ಮಸಿ ನೋಡಿ ಫ್ರೆಂಡ್ಸ್. ಒಂದು ಆಟೋ ಸೀಟ್ ಮೇಲೆ ಕೂತಿದ್ದೀನಿ. ಕಾಣಿಸ್ತಾ ಇದೆ ಸೀಟು. ಆಟೋ ಸೀಟಲ್ಲಿ ಸುಮ್ಮನೆ ಕೂತಿದ್ದೀನಿ ಒಬ್ಬಳೆ ಆಟೋದೊಳಗಡೆ ನೋಡಿ. ಕಾರಲ್ಲೆಲ್ಲ ಬರ್ತಾರೆ ಈ ಹಾಸ್ಪಿಟ್ಲಿಗೆ. ಈ ಆಟೋದವರಲ್ಲಿ ನಿಂತಿದ್ದಾರೆ ನೋಡಿ, ತೋರಿಸ್ತೀವಿ. ಅವರು ಯಾರನ್ನೋ ಕರ್ಕೊಂಡು ಬಂದಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ನಿಮ್ಮ ಆಶೀರ್ವಾದದಿಂದ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ. ಈ ನಡುವೆ ಫ್ರೆಂಡ್ಸ್ ನಾನು ಸ್ಯಾರಿ ಹಾಕ್ಕೊಂಡು ಯಾಕೆ ಮಾಡ್ತಾರೆ ಅಂದರೆ ಸ್ವಲ್ಪ ನನಗೆ ಟೈಮ್ ಇಲ್ಲ, ಅಷ್ಟರಲ್ಲಿ ಲೇಟ್ ಆಗೋಗುತ್ತೆ. ಇನ್ನು ಫ್ರೆಂಡ್ಸ್ ನಾನು ಆಲ್ರೆಡಿ ಈ ಡ್ರೆಸ್ ಎಲ್ಲ ತೋರಿಸಿದ್ದೀನಿ ನೋಡಿ. ಈ ಥರ ಫಿಲ್ಟ್ ಇಟ್ಟು ಹೊಲಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಓಣಿನೂ ತುಂಬ ಚೆನ್ನಾಗಿದೆ. ಇನ್ನು ಫ್ರೆಂಡ್ಸ್ ಮುಂದೆ ನೆಕ್ಕು ನೋಡಿದ್ದೀರಿ. ಪ್ಯಾಂಟ್ ಬಂದು ಪ್ಲೈನ್ ಬಂದಿದೆ. ಕಲರ್ ಬಂದು ಇದೊಂಥರ ಇದ್ರ ಕಲರ್, ಡಿಸ್ಟೆಂಬರ್ ಕಲರ್ ಅಂತೀವಿ ನಾವೆಲ್ಲ. ಹಾಗಾಗಿ ಫ್ರೆಂಡ್ಸ್, ಇದೇನಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ನಾನು ಕೂದಲು ಏನು ಸ್ಟೈಲಾಗಿ ಬಾಚಿಲ್ಲ, ಹಾಗೆ ಒಂದು ರಿಬ್ಬನ್ ಹಾಕ್ಕೊಂಡೆ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ನಾನೇ ಫ್ಯಾನ್ನ ಆನ್ ಮಾಡಿಲ್ಲ, ಸೆಕೆ ಜಾಸ್ತಿ ಆಗುತ್ತೆ ಅಂತ. ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ಯಾವಾರ ನೋಡ್ತಾ ಮಂಡೇ ಬಂದೇ ಹೋಯಿತು. ಇನ್ನು ಫ್ರೆಂಡ್ಸ್ ನಾನೊಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದೀನಿ. ಇನ್ನು ಫ್ರೆಂಡ್ಸ್ ಇವತ್ತು ಏನು ನಾಷ್ಟ ಮಾಡಿದ್ದೆ? ನಾನು ಇವತ್ತು 9 ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ನಿನ್ನೆ ನಾನು ಒಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ. ನಿಮಗೆಲ್ಲ ಆಲ್ರೆಡಿ ಗೊತ್ತು. ಅದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ತೋರಿಸ್ತೀನಿ ಅಡ್ರೆಸ್ಸು. ಈ ಹಾಸ್ಪಿಟ್ಲು ತುಂಬ ಫೇಮಸ್ ಆಗಿದೆ ಇದರಲ್ಲಿ, ಯೂಟ್ಯೂಬಲ್ಲೆಲ್ಲ ನೋಡಿ ಫ್ರೆಂಡ್ಸ್. ಅದ್ರ ಕವರ್ ಮೇಲೆ ಐತೆ, ಕಾಣಿಸ್ತಾ ಇದೆಯಾ? ಡಾಕ್ಟರ್ ಪೇಯ್ನ್ ಕ್ಯೂರ್ ಹಾಸ್ಪಿಟಲ್, ಡಾಕ್ಟರ್ ಇಲ್ಲ ಅಂತ ಫ್ರೆಂಡ್ಸ್. ಇದ್ದು ಅಡ್ರೆಸ್ಸು
ತುಂಬ ಫುಲ್ಲು ಎಲ್ಲನೂ ಕೊಟ್ಟಿದ್ದಾರೆ. ನಾನು ನಿನ್ನೆ ಹೋಗಿದ್ದೆ, ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಬಂದಿದ್ದೀನಿ. ಬೆಸ್ಟ್ ನಾನ್ ಸರ್ಜಿಕಲ್ ಕ್ಯೂರ್ ಫಾರ್ knee pain and back pain from in root case, low back pain, shoulder pain, ಆಮೇಲೆ ಅನ್ಕಿಲ್ ಪೇಯ್ನ್, ನೆಕ್ ಪೇಯ್ನ್, ರಿಸ್ಟ್ ಪೇಯ್ನ್, ಮತ್ತು ಎಲ್ಬ್ ಪೇಯ್ನ್, ಹಿಪ್ ಪೇಯ್ನ್ ಎಲ್ಲನೂ ನೋಡ್ತಾರೆ ಫ್ರೆಂಡ್ಸ್. ಅವರು ಅಡ್ರೆಸ್ಸನ್ನು ಇದ್ರ ಮೇಲೆ ಹಾಕಿದ್ದಾರೆ. ಗಣಪ ಆರ್ಪಿಕ್ಟ್ 392 9th ಮೇನ್ ರೋಡು, ಆಮೇಲೆ ಸ್ಟರ್ 7 HSR ಲೇಔಟು, ಬೆಂಗಳೂರು ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಇನ್ನು ಫ್ರೆಂಡ್ಸ್ ಕೌಶಲ್ಯ ವಿಕಾಸ್ ಕೇಂದ್ರ ಅಂತ ಬರೆದಿದ್ದಾರೆ. ವೇವರ್ಸ್ ಕಾಲೋನಿ, ಆಮೇಲೆ ಪಿಲ್ಲಗಾನಹಳ್ಳಿ ಬೆಂಗಳೂರು, ಆಪೋಸಿಟ್ ಟು ಬಸ್ ಸ್ಟಾಪ್. ಯಾವುದು ಗೊತ್ತಾ ಬಸ್ ಸ್ಟಾಪು? ಶಾನುಭೋಗನಹಳ್ಳಿ. ಕರೆಕ್ಟ್ ಫ್ರೆಂಡ್ಸ್, ಶಾನುಭೋಗನಹಳ್ಳಿ ಬಸ್ ಸ್ಟಾಪ್, ಅಲ್ಲಿ ಇಳಿಬೇಕು. ಬನ್ನೀರ್ಘಟ್ಟ ಪೋಸ್ಟು, ಅನಿಕೇಲ ತಾಲೂಕು ಬೆಂಗಳೂರು. ಫ್ರೆಂಡ್ಸ್ ಇದು ಶಾನುಭೋಗನಹಳ್ಳಿ ಬಸ್ ಸ್ಟಾಪಲ್ಲಿ ಇಳಿಬೇಕಂತೆ, ನನಗೆ ಗೊತ್ತಿರಲಿಲ್ಲ. ನಾನು ನಿನ್ನೆ ಆಟೋದಲ್ಲೇ ಹೋದೆ. ಹೋಗ್ಬೇಕಾದ್ರೆ 307 ಆಯಿತು, ಬರಬೇಕಾದ್ರೆ 330 ಆಯಿತು. ಫ್ರೆಂಡ್ಸ್ ಬರಬೇಕಾದ್ರೆ ಫುಲ್ ಟ್ರಾಫಿಕ್ಕು, ನಿಮಗೆ ಗೊತ್ತಲ್ಲ. ಅವ್ರಿಗೆ ಆಟೋದವ್ರಿಗೆ ಯಾವ್ಯಾವ ರೋಡಲ್ಲಿ ಬೇಕೋ ಆ ರೋಡಲ್ಲಿ ಬರ್ತಾರೆ. ಹಾಗಾಗಿ ಫ್ರೆಂಡ್ಸ್ ಅವರು ನಮಗೆ ಫೈಲ್ ಕೊಡ್ತಾರೆ ಒಂದು, ಆ ಫೈಲು ತೋರಿಸ್ತೀನಿ ನಿಮಗೆ. ಇನ್ನು ಫ್ರೆಂಡ್ಸ್ ನಾನು ಫಸ್ಟ್ ಹೇಳ್ಬಿಡ್ತೀನಿ, ನಾನು ಅಲ್ಲೋದಾಗಲೂ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ, ಅದನ್ನು ಈ ವಿಡಿಯೋ ಜೊತೆಗೆ ಆಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಟೈಮ್ ಆಲ್ರೆಡಿ ನಂದು ಇನ್ನೊಂದು ಕಾಲವರೆ ಇರೋದು. ಬನ್ನಿ ಫ್ರೆಂಡ್ಸ್, ನನಗಲ್ಲೇನೆಲ್ಲ ಆಯಿತು. ನೀವು ಅಕಸ್ಮಾತ್ ಏನಾರು ಹೋಗಬೇಕು ಅಂದರೆ ಫ್ರೆಂಡ್ಸ್, ನನಗೆ ಏನಂದರೆ ಪಾದದ ಹತ್ರ ರೈಟ್ ಸೈಡಲ್ಲಿ ಆವಾಗವಾಗ ಊತ ಬರೋದು ಫ್ರೆಂಡ್ಸ್. ನಾನು ಎಲ್ಲ ಕಡೆ ತೋರಿಸಿದೆ, ಎಲ್ಲರೂ ಏನಿಲ್ಲಮ್ಮ ಅದು ರೆಸ್ಟಲ್ಲಿ ಇರಬೇಕು, ಓಡಾಡ್ತಿರಲ್ಲ ಅಂತ ಹೇಳಿದ್ರು. ಆಮೇಲೆ ಫ್ರೆಂಡ್ಸ್ ಈ ಕೈಗಳು ಆಲ್ರೆಡಿ ನಿಮ್ಗೆ ಎಷ್ಟೋ ಸಲ ತೋರಿಸಿದ್ದೀನಿ. ನನ್ನ ಹಳೆ ಸಬ್ಸ್ಕ್ರೈಬರ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಈ ಕೈಯಲ್ಲಿ ಎಷ್ಟು ನೋವು ಅನ್ಭವಿಸ್ತೀನಿ ಅಂತ. ಫ್ರೆಂಡ್ಸ್ ನಮಗೆ ಮೇಯ್ನ್ ಬೇಕಾಗಿರೋದೇನು ಹೇಳಿ, 2 ಕಣ್ಣು, 2 ಕಿವಿ, 2 ಕೈ, 2 ಕಾಲು ಚೆನ್ನಾಗಿರಬೇಕು ಅಂತ. ಯಾಕೆ ಹೇಳಿ, ಏನಾದರೂ ಕೆಲಸ ಮಾಡ್ಕೊಂಡು ತಿನ್ನೋಕ್ಕೋ ಏನಕ್ಕಾದ್ರೂ. ಇನ್ನು ಫ್ರೆಂಡ್ಸ್ ನನಗೆ ಅಲ್ಲೇ ಟಯರ್ಡ್ ಆಗೋಯ್ತು, ಅದಕ್ಕೆ ನನ್ನ ಮುಖದ ಫೇಸ್ ಈ ಥರ ಆಗಿರೋದು. ಏನಾಗೋಯ್ತು ಫ್ರೆಂಡ್ಸ್, ಇದು ಪೇಯ್ನ್ ಬರ್ತಾನೆ ಇರೋದು. ಆಮೇಲೆ ನೋಡಿ ಈ ಬೆರಳು ಮತ್ತು ಇವೆರಡು ಬೆರಳು ಜಾಸ್ತಿ ಊತ ಬರ್ತಾಯಿತ್ತು, ಮಡ್ಚಕ್ಕಾಯ್ತಾ ಇರಲಿಲ್ಲ. ಅದಕ್ಕೆ ಫ್ರೆಂಡ್ಸ್ ನೋಡೋಣ ಇದೊಂದು ಹಾಸ್ಪಿಟ್ಲನಾರ ಅಂತ ನಿನ್ನೆ ನಾನು ಫ್ರೆಂಡ್ಸ್ ಇಲ್ಲಿಂದ 2:30-3 ಗಂಟೆಗೆ ಆಟೋ ಮಾಡ್ಕೊಂಡು ಹೋದರೆ ಫ್ರೆಂಡ್ಸ್ ಅಲ್ಲಿ ಜನ ನೋಡಬಾರ್ದು, ಅಷ್ಟು ಜನ ಫ್ರೆಂಡ್ಸ್. 3% ಜನ ಕಾಲು ನೋವು, ಕೈ ನೋವು, ಈ ಕೈ ಮಡ್ಚಿ, ಇದು ಸಂಧಿವಾತ ಥರನೂ ಆಗಿರುತ್ತಂತೆ, ವೀಕ್ಗೂ ಆಗಿರುತ್ತಂತೆ. ಮತ್ತು ಫ್ರೆಂಡ್ಸ್ ಇನ್ನೊಂದು, ಅವರು ರಾಕೇಶ್ ಡಾಕ್ಟ್ರು ಸಿಗೋಲ್ಲ ನಮಗೆ. ಅವ್ರನ್ನ ನೀವು ನೋಡಬೇಕು ಅಂದರೆ ಶನಿವಾರ ಭಾನುವಾರ ಹೋಗಿ. ನಾನು ನಿನ್ನೆ ಮಂಗಳವಾರ ರಜೆ ಇತ್ತು, ಹೋಗಿದ್ದೆ ಫ್ರೆಂಡ್ಸ್. ನಾನು ಯಾಕೆ ಹೋಗಿದ್ದೆ ಅಂದರೆ ಇದೊಂದು ಹಾಸ್ಪಿಟ್ಲು ನೋಡ್ಬಿಡೋಣ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ನೋಡಿ ಫ್ರೆಂಡ್ಸ್, ನೀವೇ ನೋಡ್ತೀರಿ ನಂದು ಊಟದ ಸ್ಟೈಲೆಲ್ಲವ, ಜ್ಯೂಸ್ ಕುಡಿತೀನಿ, ಮತ್ತು ನಾವು ತಿನ್ನೋದೇ ತರಕಾರಿ ಫ್ರೆಂಡ್ಸ್. ಈಗ ಅವ್ರು ನಮಗೇನು ಹೇಳಿದ್ದಾರೆ ಅಂದರೆ ಮೈದಾ ಹಿಟ್ಟಿಂದ ಯಾವುದು ತಿನ್ನಬಾರ್ದು, ಮೊಸರು ತಿನ್ನಬಾರ್ದು, ಮಜ್ಜಿಗೆ ತಿನ್ಬೋದು. ಆಮೇಲೆ ಅಲ್ಲಿಂದ ಬಂದು ಫ್ರೆಂಡ್ಸ್ ಬೇಕ್ರಿ ಫುಡ್ ಯಾವುದು ತಿನ್ನಬಾರ್ದು, ಇಷ್ಟನ್ನು ಬಿಡಲೇಬೇಕು. ಮತ್ತು ಟೀ ಕಾಫಿ ಕುಡಿಬಾರ್ದು. ನಾವು ಕುಡಿಲೇಬೇಕು ಅನಿಸಿದ್ರೆ ಗ್ರೀನ್ ಟೀ ಕುಡೀರಿ ಅಂತ ಹೇಳಿದ್ರು. ಇನ್ನು ಫ್ರೆಂಡ್ಸ್ ನಾನು ಗ್ರೀನ್ ಟೀನ ಊಟಿಯಿಂದ ತಗೊಂಡು ಬಂದಿದ್ದು ಎಲ್ಲ ನಾನೇ ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಟ್ಟೆ, ನಾನು ಕುಡಿಯಲ್ಲ. ಅದಕ್ಕೋಸ್ಕರ ಇನ್ನು ಫ್ರೆಂಡ್ಸ್ ಇವತ್ತು ನಾನು ಏನು ಕುಡ್ದಿಲ್ಲ. ಆಮೇಲೆ ನಾನು 1 ಕಪ್ಪು ಲೆಮನ್ ನೀರು ಕುಡಿತಾ ಇದ್ನಲ್ಲ, ಅದನ್ನು ಬಿಡಬೇಕಾ ಮೇಡಮ್ ಅಂತ ಹೇಳಿದೆ. ಇಲ್ಲ ಅದೇನು ಬಿಡಬೇಡಿ, ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಶರೀರದಲ್ಲಿ ವಿಟಮಿನ್ ಕಮ್ಮಿ ಇರುತ್ತೆ, ಒಂದು ಇಂಜೆಕ್ಷನ್ ತಗೋಬೇಕು ಅಂದರು. ಇನ್ನು ಫ್ರೆಂಡ್ಸ್ ಅಲ್ಲಿ ಎಲ್ಲ ರೀತಿಯ ಕಾಯಿಲೆಗೆ ಒಂದೇ ಸಲ ಬ್ಲಡ್ ಟೆಸ್ಟ್ ಮಾಡಿಬಿಡ್ತಾರೆ, ಅದು 9,500 ಆಗುತ್ತೆ. ಹೆಂಗೆ ಅಂದರೆ ನಾವಿನ್ನು ಬೇರೆ ಕಡೆ ಎಲ್ಲೂ ಮಾಡೋ ಹಾಗೇ ಇಲ್ಲ. ಇನ್ನು ನಾನು ಫ್ರೆಂಡ್ಸ್ ಬ್ಲಡ್ ಟೆಸ್ಟ್ ಮಾಡಿದ್ದಿಲ್ಲ ಇದೆ ಅಂತ ಹೇಳಿ ಅಷ್ಟೊಂದು ದುಡ್ಡು ಕೊಟ್ಟು ನಾನು ಮಾಡಿಸ್ತಿಲ್ಲ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಏನಂದರೆ ಟೋಕನ್ನು 24%, ನಂದು 142, ನಂದು 8 ಗಂಟೆ ರಾತ್ರಿ ಆಯಿತು ಫ್ರೆಂಡ್ಸ್, 3 ಗಂಟೆಗೆ ಹೋಯ್ತು. ಅದಕ್ಕೆ ಬೇಗ ನೀವು ಇದು ಅಪಾಯಿಂಟ್ಮೆಂಟ್ ತಗೊಳ್ಳಿ. ಯೂಟ್ಯೂಬಲ್ಲಿ ಫುಲ್ ಅವ್ರ ನಂಬರು, ಅವ್ರ ವೀಡಿಯೋ ಬರ್ತಾನೆ ಇರುತ್ತೆ. ಅಪಾಯಿಂಟ್ಮೆಂಟ್ ತಗೊಂಡ್ರೆ ಬೆಳಗ್ಗೆ 7 ಗಂಟೆಗೆ ಹೋದರೆ 8 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ, ನೀವು ಆವಾಗ ಮಧ್ಯಾಹ್ನ ಬರ್ಬೋದು. ಇನ್ನು ಫ್ರೆಂಡ್ಸ್ ನನಗೆ ಮಾತ್ರೆ ಕೊಟ್ಟಿದ್ದಾರೆ, ಬೆಳಗ್ಗೆ ಹೊತ್ತು 5 ನುಂಗಬೇಕು, ನಾಷ್ಟದ ಮುಂಚೆ ನುಂಗಬೇಕು, ಮಧ್ಯಾಹ್ನ 1 ನುಂಗಬೇಕು, ಸಾಯಂಕಾಲ 5 ಮಾತ್ರೆ ನುಂಗಬೇಕು. ಒಂದು ಪುಡಿ ಕೊಟ್ಟಿದ್ದಾರೆ ಮಜ್ಜಿಗೆಗೆ ಹಾಕೊಂಡು ಕುಡಿಯೋದು, ಅದನ್ನು ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಈ ಪುಡಿ ಬಂದು ನನಗೆ ಮಜ್ಜಿಗೆ, ರಾತ್ರಿ ಹೊತ್ತು ಮಜ್ಜಿಗೆ ಮಾಡಿ ಅದರೊಳಗೆ 1 ಸ್ಪೂನ್ ಹಾಕ್ಕೊಂಡು ಡೈಲಿ ಕುಡಿಬೇಕು. ಇದ್ರ ಒಳಗಡೆ ಏನೋ ನಾನು ಇನ್ನೂ ಓಪನ್ ಮಾಡಿದ್ದೆ, ಇವತ್ತು ಓಪನ್ ಮಾಡೋಣ ಅಂತ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಈ ಪುಡಿ ಬಂದು ಇಲ್ಲೇ ಬರೆದಿರ್ತಾರೆ 20 ನಿಮಿಷ 3 ಸ್ಪೂನು ಎಲ್ಲನೂ ಬರ್ಕೊಡ್ತಾರೆ. ಅದೊಂದು ಅನುಕೂಲ ಚೆನ್ನಾಗೈತೆ. ಕಾಲಿಟ್ಕೊಂಡು ಬಿಸಿ ನೀರಿಗೆ 20 ನಿಮಿಷ ಟೈಮ್ ನೋಡಿಕೊಂಡು ಅದಿರಬೇಕು ಫ್ರೆಂಡ್ಸ್. ಇನ್ನು ಟ್ಯಾಬ್ಲೆಟ್ಗಳೆಲ್ಲ ನಿಮಗೆ ತೋರಿಸ್ತೀನಿ. ಇನ್ನು ಇದು ಬಂದು ಊಟದ ಮುಂಚೆ ನುಂಗಬೇಕು. ಇನ್ನು ಫ್ರೆಂಡ್ಸ್ ಇದು ಮಧ್ಯಾಹ್ನ 1 ಟೈಮ್ ನುಂಗಬೇಕು. ಇನ್ನು ಇದನ್ನು ಸೇಮು ಬೆಳಗ್ಗೆ ಸಾಯಂಕಾಲಕ್ಕೆ 6 ಮಾತ್ರೆ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಅದನ್ನು ನಿಮಗೆ ತೋರಿಸ್ತೀನಿ. ಇದು ಫ್ರೆಂಡ್ಸ್ ಪೇಯ್ನ್ ಇದ್ದರೆ ಮಾತ್ರ ತಗೊಳ್ಳಿ ಅಂತ 10 ಕೊಟ್ಟಿದ್ರು. ನನಗೆ ಪೇಯ್ನ್ ಇತ್ತಲ್ಲ 1 ತಗೊಂಡಿದ್ದೀನಿ.
ಇನ್ನು ಫ್ರೆಂಡ್ಸ್ ಸೇಮ್ ಅದೇ ಮಾತ್ರೆ ಕೆಲಸದ ಹತ್ರಕ್ಕೆ ಸ್ವಲ್ಪ ಎತ್ಕೊಂಡಿದ್ದೀನಿ, ಅದೇ ಮಾತ್ರೆ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಫೋಟೋ ತೋರಿಸ್ತೀನಿ. ಈ ಡಾಕ್ಟ್ರದ್ದು ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ನೋಡಿರ್ತೀರಿ, ಕಾಣಿಸ್ತಾ ಇದೆಯಾ ನೋಡಿ. ಇದರಲ್ಲಿ ಈ ಡಾಕ್ಟ್ರದ್ದು ಹಾಸ್ಪಿಟ್ಲ್ ಅದು ತುಂಬ ಚೆನ್ನಾಗಿರುತ್ತೆ. ಆದರೆ ಇವ್ರು ನಮಗೆ ಸಿಗೋಲ್ಲ, ಇವ್ರು ಸಿಗೋದು ಭಾನುವಾರ ಮತ್ತು ಶನಿವಾರ ಶುಕ್ರವಾರನಂತೆ. ನಾವು ಇವ್ರನ್ನೇನು ನೋಡೋಕೆ ಹುಡುಕ್ಲಿಲ್ಲ ಫ್ರೆಂಡ್ಸ್, ಯಾಕೆಂದರೆ ನಮ್ಮದು ಕೆಲಸ ಇರುತ್ತೆ ನೋಡಿ. ಇದ್ರ ಮೇಲೆ ಫೋನ್ ನಂಬರು ಫ್ರೆಂಡ್ಸ್, ನೀವು ಯೂಟ್ಯೂಬಲ್ಲಿ ಅದು ನೋಡಿದ್ರೆ ಸಾಕು. ಇನ್ನು ಫ್ರೆಂಡ್ಸ್ ನೋಡಿ, ನನಗೆ ನೆನ್ನೆ ಎಷ್ಟು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ನಿಮಗೆ ತೋರಿಸ್ತೀನಿ ಲೀಸ್ಟು ನೋಡಿ ಫ್ರೆಂಡ್ಸ್. ಇಷ್ಟು ಲೀಸ್ಟ್ ಆಯಿತು. ಇದು ಬಂದು ಫ್ರೆಂಡ್ಸ್ 7,000 ಟ್ಯಾಬ್ಲೆಟು ನನಗೆ ಕೊಟ್ಟಿರೋದು. ನಾನು 20 ಡೇಸ್ ಕೊಟ್ಟಿದ್ದರು. ಆಮೇಲೆ ಹೋದ ತಕ್ಷಣ ನಮಗೆ ಫಾರಮ್ ಫಿಲಪ್ ಮಾಡಿ ನೋಡಿ ಈ ಥರ ಕೊಡ್ತಾರೆ ನೋಡಿ. ಇದೊಂದು ಕೊಡ್ತಾರೆ ಡಿಸ್ಕ್ರಿಪ್ಷನ್, ಇದು ನಿಮಿಷ ಫ್ರೆಂಡ್ಸ್, ಇದನ್ನು ಕೊಟ್ಟಿದ್ದಾರೆ ನನಗೆ. ಅದಾದಮೇಲೆ ಫ್ರೆಂಡ್ಸ್ ಇನ್ನೊಂದು ಇದು ಕನ್ಸಲ್ಟೇಷನ್ದು 600 ರೂಪಾಯಿ ಫ್ರೆಂಡ್ಸ್, 600 ರೂಪಾಯಿ ಕಟ್ಟಿರೋದು. ಇನ್ನು ಬಿಲ್ಲೆಲ್ಲ ನಿಮಗೆ ಗೊತ್ತಲ್ಲ, ಮೆಡಿಸಿನ್ ಕೊಡುವಾಗ ಅಲ್ಲೇ ಇರುತ್ತೆ. ಇನ್ನು ಫ್ರೆಂಡ್ಸ್ ಜನ ಅಂತೂ ನೋಡಬಾರ್ದು ಫ್ರೆಂಡ್ಸ್, ಅಷ್ಟು ಜನ ಬಂದಿದ್ದಾರೆ. ನನಗನ್ನಿಸ್ತು ಈಗ ಹುಷಾರಿಲ್ಲ ಅಂದರೆ ಯಾರು ಅಷ್ಟೊಂದು ಜನ ಹೋಗ್ತಾರೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಇದು ಟ್ಯಾಬ್ಲೆಟು ಅದು ಮತ್ತು ನೋಡಿ ನಂದು ಎಲ್ಲ ಟೋಟಲು ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಟ್ಯಾಬ್ಲೆಟ್ಗಳೆಲ್ಲ ಟಿಕ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ನಾನು ಫ್ರೆಂಡ್ಸ್ 4,000 ಟ್ಯಾಬ್ಲೆಟ್ ತಂದಿದ್ದೀನಿ. ಇನ್ನು 4,000 ತಗೋಬೇಕು. ಫಸ್ಟು 10 ಡೇಸು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಇಷ್ಟು ತಂದಿದ್ದೀನಿ ನೋಡಿ. ಈ ಥರ ಫೈಲು ಇರುತ್ತೆ, ಆಮೇಲೆ ಡಾಕ್ಟ್ರದ್ದು ಫೋಟೋ ಇರುತ್ತೆ. ಇವ್ರು ನಮಗೆ ಸಿಗೋಲ್ಲ. ಆಮೇಲೆ ಫ್ರೆಂಡ್ಸ್ ಏನಂದರೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಷ್ಟೊಂದು ಜನ ಬರ್ತಾಯಿದ್ದಾರೆ ಅಂದರೆ ಫ್ರೆಂಡ್ಸ್ ಅಲ್ಲಿ ಕ್ಲಿಯರ್ ಆಗಿದೆ ಅಂತಲೇ ಅರ್ಥ. ನಾನು ನಿನ್ನೆ ಹೋಗಿದ್ದೆ ಫ್ರೆಂಡ್ಸ್. ಈಗ ಇವತ್ತು ಬೆಳಗ್ಗೆ ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ನನಗೇನು ಅನ್ನಿಸ್ತಾ ಇಲ್ಲ. ಮಾಮೂಲಿ ಸ್ವಲ್ಪ ನಾನು ನಿನ್ನೆ ಅಲ್ಲೆಲ್ಲ ಹೋಗಿ ಬಂದರೆ ಆಟೋದಲ್ಲಿ ಫುಲ್ಲು ಟಯರ್ಡ್ ಆಗೋಯ್ತಲ್ಲ, ಹಂಗಾಗಿ ಮೈ ಸ್ವಲ್ಪ ನನಗೆ ಸುಸ್ತಾದಂಗೆ ಆಗೈತೆ. ಇನ್ನು ಫ್ರೆಂಡ್ಸ್ ನಾನು ಆಲ್ರೆಡಿ ನಿನ್ನೆನೇ ರಜೆ ತಗೊಂಡಿದ್ದೀನಿ, ಇವತ್ತು ರಜೆ ತಗೊಳಕ್ಕಾಗಲ್ಲ. ಆದರೆ ತುಂಬ ಚೆನ್ನಾಗಿದೆ. ಏನು ಆ ಥರ ಏನೋ ನಿದ್ದೆ ಬರೋ ಥರ ಯಾವುದೂ ಆಗ್ತಾಯಿಲ್ಲ ಟ್ಯಾಬ್ಲೆಟ್ ತಗೊಂಡ್ಮೇಲೆ. ಸ್ವಲ್ಪ ನಾನು ಟಯರ್ಡ್ ಆಗಿದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೆ ನಿಮಗೆ ನನ್ನ ಮುಖ ಈ ಥರ ಕಾಣಿಸ್ತಾ ಇತ್ತು ಅಷ್ಟೇ. ಅದಾದಮೇಲೆ ಫ್ರೆಂಡ್ಸ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು ನಮಗೆ ಜಾಸ್ತಿ ಹೇಳಿರೋದು ಫ್ರೆಂಡ್ಸ್ ರಾಗಿ ಐಟಮು, ಹುಳ್ಳಿಕಾಳು, ಮೊಳಕೆ ಹುಳ್ಳಿಕಾಳುಗಳು ಮತ್ತು ಹಾಲು ಕುಡಿಬಾರ್ದು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ನಾನೇನು ಹಾಲು ಕುಡಿಯೋಲ್ಲ, ನಾನು ಊರಲ್ಲಿ ಕುಡಿತಿದ್ದಿದ್ದಷ್ಟೇ. ಮತ್ತು ಬೆಂಡೆಕಾಯಿ, ಕಡಲೆಕಾಳು ಹೆಂಗೆ ಅಂದರೆ ಫ್ರೆಂಡ್ಸ್, ಕಡಲೆಕಾಳಲ್ಲಿ ಕಡಲೆ ಓಪನ್ ಆಗಿರುತ್ತೆ ನೋಡಿ, ಆ ರೀತಿ ಅದನ್ನು ನಾವು ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ನಬೇಕಂತೆ. ತುಂಬ ಜನ ಅಂದರೆ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಜನ ನಾನು ಕೇಳಿದೆ, ನಿಮ್ಗೆ ಇಲ್ಲಿಗೆ ಬಂದಮೇಲೆ ಹುಷಾರಾಗಿದೆ ಅಂತ. ಹೌದು ಮೇಡಮ್ ಹುಷಾರಾಗಿದೆ ಅಂತ ಹೇಳಿದ್ರು. ಏನೋ ಫ್ರೆಂಡ್ಸ್ ನಾನು ಹೋಗಿದ್ದೀನಿ, 10 ಡೇಸ್ಗೆ ಟ್ಯಾಬ್ಲೆಟ್ ತಂದಿದ್ದೀನಿ. ಈಗ ಸ್ವಲ್ಪ ನಾವು ಈಗ ಮುದ್ದೆ, ಯಾಕಂದರೆ ನಾವು ಡೈಲಿ ಏನು ಮುದ್ದೆ ತಿನ್ನಲ್ಲ, ಯಾವಾಗಾದರೂ ಒಂದು ಸರಿ ತಿಂತಿದ್ದೋ ಫ್ರೆಂಡ್ಸ್. ನೋಡಿ ಮನೇಲಿರೋರು ಈ ಮೆಡಿಸಿನ್ ಎಲ್ಲ ತಗೊಂಡು ಚೆನ್ನಾಗಿ ಮಾಡ್ಕೊಂಡು ತಿನ್ನಿ. ಆದರೆ ಹೋಗಿ ಅಲ್ಲಿ ನಾನು ಸಜೆಷನ್ ಏನು ಕೊಡೋದು ಅಂದರೆ, ತುಂಬ ಜನ ಅಲ್ಲಿ ಬಂದಿರೋದೇ ಬ್ಯಾಕ್ ಪೇಯ್ನು, ಕೈ ನೋವು. ಆಮೇಲೆ ಫ್ರೆಂಡ್ಸ್ ಇಂಜೆಕ್ಷನ್ ಕೊಡಬೇಕು ಅಂದರೆ ಇಂಜೆಕ್ಷನ್ನು ಅದು ಕೆಳಗಡೆ ಬೇಸ್ಮೆಂಟಲ್ಲಿ. ನನಗೆ ಇಂಜೆಕ್ಷನ್ನು ಬ್ಲಡ್ ಟೆಸ್ಟ್ ಎಲ್ಲ ಆದಮೇಲೆ ನಮ್ಮ ಮಾಡಿಸೋದು, ಇವಾಗಲ್ಲ ಅಂತ ಹೇಳಿದ್ರು. ನಾನು ಫ್ರೆಂಡ್ಸ್ 9,000 ನಾನೇನು ತಗೊಂಡೋಗಿಲ್ಲ. ನಾನು ಇರಲಿ ಅಂತ ಒಂದು 5,000 ತಗೊಂಡೋಗಿದ್ದೆ. ಅದಕ್ಕೆ ನಾನು ಬರುವಾಗ ನಾನು ಬ್ಲಡ್ ರಿಪೋರ್ಟ್ ಎತ್ತೀನಿ ಸರ್ ಅಂತ ಹೇಳಿದೆ. ನಂದು ಬರೀ ಕೈ ನೋವು, ಅದೊಂಚೂರು ಕೆಳಗಡೆ ಕಾಲು ಊತ ಇತ್ತಲ್ಲ ಅದಕ್ಕೆ. ಆಮೇಲೆ ಇಷ್ಟು ಫ್ರೆಂಡ್ಸ್ ನಾನು ಅಲ್ಲಿ ಹೋಗಿದ್ದಕ್ಕೆ ಇಷ್ಟು ಕ್ಲಿಯರ್ ಆಯಿತು. ಆದರೆ ತುಂಬ ಜನ ರಶ್ ಇದೆ ಪೇಯ್ನ್ಗೆ. ನಿಮಗೂ ಯಾರಿಗಾದರೂ ಹೋಗಬೇಕು ಅನ್ಸಿದ್ರೆ ನೀವು HSR ಲೇಔಟ್ ಬಸ್ ಹತ್ತಬೇಕು, ಕೋರಮಂಗ್ಲದ ಕಡೆ HSR ಲೇಔಟು ಬಸ್ ಹತ್ತಿದ್ರೆ ಬಸ್ಸು ಅಲ್ಲಿ ಕೇಳಿದ್ರೆ ಹೇಳ್ತಾರೆ, ಸರ್ ಇದರ ಹಾಸ್ಪಿಟ್ಲು ಮುಂದೆ ಹೋಯ್ತವೆ, ಅಲ್ಲಿ ನಿಲ್ಲಿಸಲ್ಲ. ಬೇಕಿದ್ರೆ ನೀವು ಬೊಮ್ಮನಹಳ್ಳಿ ಸಿಗ್ನಲ್ಲಿಂದ 1.5 ಕಿಲೋಮೀಟ್ರ್ ಅಲ್ಲಿ ಇಳಿದು ಆಟ ಮಾಡ್ಕೊಂಡು ಹೋಗ್ಬೋದು. ಇನ್ನು ಫ್ರೆಂಡ್ಸ್ ಇನ್ನು ನಾನು ಇವತ್ತೇ ಸ್ಟಾರ್ಟ್ ಮಾಡಿದ್ದೀನಿ ಟ್ಯಾಬ್ಲೆಟ್ನ. ಮತ್ತು ದಿನಕ್ಕೆ ನನಗೆ ಪೇಯ್ನ್ ಯಾವ ಥರ ಇರುತ್ತೆ, ಮತ್ತು ಈ ಊತ ಎಲ್ಲ ಇಳಿದೋಗಿ ಫ್ರೆಂಡ್ಸ್. ಊತ ನೋವು ತಡೆಯೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಸಂಕಟ ಆಯ್ತಿತ್ತು. ಅದಕ್ಕೋಸ್ಕರನೇ ನಾನು ಈ ಹಾಸ್ಪಿಟ್ಲಿಗೆ ಹೋದೆ ಫ್ರೆಂಡ್ಸ್. ಇವರೇ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರಂತೆ, ಹೋಗಿದ್ದಾರಂತ ನೀವು ಅನ್ಕೋಬೋದು. ಇಲ್ಲ ಫ್ರೆಂಡ್ಸ್ ನಾನು ಹಾಸ್ಪಿಟ್ಲಲ್ಲೇ ವರ್ಕ್ ಮಾಡ್ತೀನಿ. ಅಂದರೆ ಯಾವುದೋ ಆಪ್ರೇಷನ್ ಇಲ್ಲದೆ ಇಲ್ಲಿ ನೋಡ್ತೀನಿ ಅಂದ್ರಲ್ಲ, ಅದಕ್ಕೋಸ್ಕರ ಹೋಗಿದೆ ಫ್ರೆಂಡ್ಸ್. ಹೋಗಿದ್ಕೂ ಪರವಾಗಿಲ್ಲ ಅನಿಸ್ತು. ನಿನ್ನೆ ಇಷ್ಟು ಲೇಟ್ ಆಗೋಯ್ತು. ನೀವು ಆದಷ್ಟು ಬೇಗ ಹೋಗಿ. ಆಮೇಲೆ 4 ಗಂಟೆ ಮೇಲೆ ಹೋಗಿ. 4 ಗಂಟೆ ತನಕ ಬರೀ ಅಪಾಯಿಂಟ್ಮೆಂಟ್ ತಗೊಂಡಿರೋರೇ ಇರ್ತಾರೆ. 6 ಗಂಟೆ ಮೇಲೆ ಸ್ವಲ್ಪ ರಶ್ ಕಮ್ಮಿ ಆಗುತ್ತೆ. ನೀವು ನೋಡಿ ನಿಮ್ಮ ಮನೆಗೆ ಹೋಗೋಕ್ಕೆ ಬರೋಕ್ಕೆ ಅನುಕೂಲ, ಓನ್ ಗಾಡಿ ತಗೊಂಡು ಹೋಗಂಗಿದ್ರೆ ಹೋಗ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು. ಇನ್ನು ಇದುವರೆಗೂ ನನ್ನ ವೀಡಿಯೋನ ತುಂಬ ತಾಳ್ಮೆಯಿಂದ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.